ವಂಚನೆಗೆ ಬಲಿಯಾದ ಐಪಿಎಸ್ ಅಧಿಕಾರಿ ಅಣ್ಣಳಮಡ ಸುನಿಲ್ ಅಚ್ಚಯ್ಯ ಪತ್ನಿ ಸಂಧ್ಯಾ ಸಾವಿಗೆ ಅರಣ್ಯ ಇಲಾಖೆ ನೇರ ಹೊಣೆ ಎಂದು ಆರೋಪಿಸಿ ರೈತ ಸಂಘದ ವತಿಯಿಂದ ತಿತ್ತಿಮತಿಯಲ್ಲಿ ಭಾರೀ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಹೆದ್ದಾರಿ ಬಂದ್ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅರಣ್ಯ ಕಚೇರಿ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗು ರೈತ ಸಂಘ, ಹಸಿರು ಸೇನೆ, ಯುಕೋ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ದವು. ಕರೆ ಕೊಟ್ಟಿದ್ದೀವಿ, ಬಂದದ್ದು ಯಾಕೆ ಮೈಸೂರಿಗೆ ಹೋದ್ರು? ಯಾಕೆ ಮೈಸೂರಿಗೆ ಹೋದ್ರು? ಏನ್ ಮೀಟಿಂಗ್ ಇಂಪಾರ್ಟೆಂಟ್? ಬರೋರಿಗೆ ನೋಡಿ ಕತ್ತರೋದಿಲ್ಲ, ಆನೆ ಹೋಗೋದಿಲ್ಲ ರೀ. ರಾತ್ರಿ 10 ಗಂಟೆ ತನಕ ನನ್ನ ಜೊತೆ ಸಿಸಿಎಫ್ ಇದ್ರಲ್ಲಿ 10 ಗಂಟೆ ತನಕ ಇದ್ರು. ಪೊಲೀಸ್ ಅಧಿಕಾರಿಗಳು ಇದ್ರು. 6 ಗಂಟೆಗೆ ಕರೆದಿದ್ದೀವಿ. ಯಾಕೆ ಮೈಸೂರಿಗೆ ಹೋದ್ರು? ಎಸ್ಪಿ ಸಾಹೇಬ್ರು ಇದ್ರು. 10 ಗಂಟೆ ತನಕ ನನ್ನ ಜೊತೆ ಇತ್ತು. ಇವತ್ತು ನೀವು ಖಂಡಿತವಾಗಿ ಬಂದು ಪೈಕಿ ಬಿಡಬೇಕು ಅಂತ ಹೇಳಿದಂತ ಒತ್ತಾಯ ನಿಮ್ಮ ಮೇಲೆ ಮಾಡ್ತಾ ಇದ್ರು. 6 ಗಂಟೆ ಮಾತಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಅಲ್ಲ ನೋಡಿ, ಬಂದು ಎಲ್ಲಾ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮಾತಾಡಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ದಯಮಾಡಿ ಇಲ್ಲಿಗೆ ಬರಲಿ. ಅವ್ರು ಬರಲ್ಲ ಅಂದ್ರೆ ಅವ್ರನ್ನ ಕರೆತರಕ್ಕೆ ನಮ್ಗೆ ಗೊತ್ತು. ಆ ಹೆಜ್ಜೆ ಹಾಕ್ಲಿಕ್ಕೆ ಇರುವಂತ ತೀರ್ಮಾನಕ್ಕೆ ಮಾಡೋದು ಬೇಡ. ದಯಮಾಡಿ ಒಂದ್ಸತಿ ಕರೆಸ್ಬಿಟ್ಟು. ಸರ್ಕಾರವು ಸೆಕ್ಷನ್ 370 ಮತ್ತು ಐಪಿಸಿ ಸೆಕ್ಷನ್ಗಳನ್ನು ಬದಲಿಸಿದ್ದು, ಅದೇ ರೀತಿ ಆನೆ ಮಾನವ ಸಂಘರ್ಷದ ಜ್ವಲಂತ ಸಮಸ್ಯೆಗೂ ಪರಿಹಾರ ರೂಪಿಸಬೇಕೆಂದು ಯುಕೋ ಸಂಘಟನೆ ಮುಖ್ಯಸ್ಥ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ ಒತ್ತಾಯಿಸಿದರು. ಕಾರ್ಮಿಕ ಮುಖಂಡ ಪಿಆರ್ ಭರತ್ ಮಾತನಾಡಿ, ಹಣ ಲೂಟಿ ಮಾಡುವ ಅವೈಜ್ಞಾನಿಕ ನೀತಿ ರೂಪಿಸುವ ಅರಣ್ಯ ಇಲಾಖೆಯೇ ಸಮಸ್ಯೆಗೆ ಕಾರಣ ಎಂದರು. ಸಮಸ್ಯೆ ಮುಂದುವರೆದರೆ ರಾಜ್ಯವ್ಯಾಪಿ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ರೈತ ಸಂಘದ ಹಸಿರು ಸೇನೆ ಅಧ್ಯಕ್ಷ ಕಾಡೆಮಾಡ ಮನು ಸೋಮಯ್ಯ ಎಚ್ಚರಿಕೆ ನೀಡಿದರು. ರೈತ ಮುಖಂಡರಾದ ಚೆಟ್ರುಮಾಡ ಸುಜಯ್ ಬೋಪಯ್ಯ, ಚೆಪ್ಪುಡೀರ ಕಾರ್ಯಪ್ಪ, ಪುಚ್ಚಿಮಾಡ ಸುಭಾಷ್ ಸುಬ್ಬಯ್ಯ, ಗೋಣಿಕೊಪ್ಪ ಚೇಂಬರ್ ಅಧ್ಯಕ್ಷ ಸುನೀಲ್ ಮಾದಪ್ಪ, ಕೊಡಗು ಮಾಡೆಲ್ ಫಾರೆಸ್ಟ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಚೆಪ್ಪುಡೀರ ಕುಶಾಲಪ್ಪ, ಮುಖಂಡರಾದ ಸಿಕೆ ಬೋಪಣ್ಣ ಸೇರಿದಂತೆ ಪಿರಿಯಾಪಟ್ಟಣ ಮತ್ತು ಹೊರ ಜಿಲ್ಲೆಗಳ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಬಹಳ ದುರಂತವಾಗಿರತಕ್ಕಂಥ ದಿನಗಳನ್ನ ನಾವು ದಿನನಿತ್ಯವೂ ಕಾಣ್ತಾ ಇದ್ದೀವಿ. ನಿನ್ನೆಯ ದಿನ ದೇಶದ ಸೇವೆಯಲ್ಲಿ ಮತ್ತು ಅತ್ಯುತ್ತಮವಾಗಿರತಕ್ಕಂಥ ವೃತ್ತಿಯನ್ನು ಹೊಂದಿರತಕ್ಕಂತಹ ಒಬ್ಬ ನಿವೃತ್ತಿ ಹೊಂದಿರತಕ್ಕಂತಹ DIG ಅವರ ಪತ್ನಿ ಬಹುಶಃ ಕೊಡಗಿನ ತಾನು ತನ್ನ ಕುಟುಂಬ ಹಗಲಿರುಳು ಶ್ರಮದಿಂದ ಸಂಪಾದನೆ ಮಾಡಿರತಕ್ಕಂತಹ ನಿವೃತ್ತಿ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಆ ಶ್ರಮದಿಂದ ಮಾಡಿರತಕ್ಕಂತಹ ತನ್ನ ತೋಟದ ಬೆಳವಣಿಗೆಯ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಸಂಧ್ಯಾ ಮೇಡಮ್ ರವರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನತಕ್ಕಂತಹ ದುರಂತವನ್ನ ನಾವು ಕಾಣ್ತಾ ಇದ್ದೀವಿ. ರೈತರು ಕಷ್ಟಪಟ್ಟು ಬೆಳೆಸಿರತಕ್ಕಂಥ ಕೃಷಿಯ ಒಳಗಡೆ ಅದರ ಆ ಒಂದು ಸಂಪಾದನೆಯನ್ನ ಇವತ್ತು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ ನನ್ನ ಮನೆ ಸುತ್ತಮುತ್ತ ತೋಟ ಇದೆ. ನಾನು ತೋಟಕ್ಕೆ ಹೋಗಿದೆ, ನಾನು 2-3 ತಿಂಗಳಾಗಿದೆ. ಯಾಕೆಂದ್ರೆ ಎಲ್ಲಿ ಹೋಗಿ ನೋಡಿದ್ರು ಬರೀ ಆನೆಗಳೇ ನನ್ನ ತೋಟದಲ್ಲಿ ಕಾಣ್ತಾ ಇದೆ. ನಿನ್ನೆ ಬಂದು ನನ್ನ ತೋಟದಲ್ಲಿ 4 ದೊಡ್ಡ ದೊಡ್ಡ ಅಡಿಕೆ ಮರಗಳು, 7-8 ಸಣ್ಣ ಅಡಿಕೆ ಮರಗಳು ಎಳ್ದಾಗಿದೆ. ನಾನು ಸುಮಾರು ಸರಿ ನಾವು ತಿದ್ದಿಮತಿ ಫಾರೆಸ್ಟ್ ಆಫೀಸ್ ಫೋನ್ ಮಾಡಿ ತಿಳಿಸ್ತಿರ್ತೀನಿ. ಒಂದು ರಾತ್ರಿ 6:30-7 ಗಂಟೆಗೆ ಬರ್ತಾರೆ, ಒಂದು ದೊಡ್ಡ ವ್ಯಾನ್ ತಗೊಂಡು ಬರ್ತಾರೆ. ಬಂದ್ರೆ ಆ ಹೊತ್ತಿಗೆ ಎಲ್ಲಿ ಹುಟ್ಟುತ್ತಾರೆ ಸ್ವಾಮಿ. ಇದು ತುಂಬಾ ಒಂದು ದುರಸ್ಥಿತರ, ಇಂಥ ಸಂಗತಿ ಆಗ್ಬಾರ್ದು. ಮತ್ತೆ ಇನ್ನು ಒಂದು ಹೇಳ್ತಿದ್ದೀನಿ ನೋಡಿ, ಇದೇ ತರ ಮುಂದುವರೆದರೆ ನಾವು ಗೋಣಿಗೊಪ್ಪ ನಗರವನ್ನು ರೈತ ಸಂಘದ ಅಧ್ಯಕ್ಷ ಮನು ಸೋಮಯ್ಯ ಅವರ ನೇತೃತ್ವದಲ್ಲಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸ ಮಾಡ್ತಿದ್ದೀವಿ ಅಂತ ಈ ಸಂಘದ ಹೇಳ್ತಿದ್ದೇನೆ. ಹಾಗೆ ಏನ್ ನಾವು ಬಂದ್ ಮಾಡಿದ್ವಿ, ದೊಡ್ಡ ಮಟ್ಟದಲ್ಲಿ ಅವತ್ತು ಏನು ತೆರಿಗೆ ಸಮೇತ ಸರ್ಕಾರಕ್ಕೆ ನಷ್ಟವಾಗುತ್ತದೆ, ಸಂಬಳಕ್ಕೂ ಸಮೇತ ನಷ್ಟವಾಗುವಂತ ವ್ಯವಸ್ಥೆ ಆಗಬೇಕು. ದಯವಿಟ್ಟು ನಾನು ಹೇಳ್ತಿದ್ದೀನಿ, ಇವತ್ತು ಒಂದು ದೊಡ್ಡ ದರದಲ್ಲಿ ಯಾವ ಮುಖ ತಗೊಂಡು ಈ ಅರಣ್ಯ ಅಧಿಕಾರಿಗಳು ನಮ್ಮ ಮುಂದ್ಗಡೆ ನಿಂತಿದ್ದಾರೆ. ನಿಜವಾಗ್ಲೂ ನಮಗೂ ಸ್ವಲ್ಪ ನೋಡ್ಲಿಕ್ಕೇನೆ ಅಸಹ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 1-2 ಹೋರಾಟ ಅಲ್ಲ, 4-5 ಹೋರಾಟದಲ್ಲಿ ಇದೇ ಪಾರ್ಟಿಗಳು ಇದೇ ಮುಖ ತಗೊಂಡು ಬಂದು ಒಂದು ಜೀವ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂತ ಅಧಿಕಾರಿಗಳು CCF ಅಲ್ಲಿ ಹೇಳಿದ್ದೇವೆ. ಏನ್ರಿ ನೀವು ಸಿದ್ದಾಪುರದಲ್ಲಿ ಒಂದು ಡೆತ್ ಆಯ್ತು, ವಾಟ್ ಪ್ರಾಮಿಸ್ ಯು ಹ್ಯಾವ್ ಪ್ರಾಮಿಸ್ಡ್, ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್, ಗಿವ್ ಮಿ ದ ರಿಪೋರ್ಟ್. ಅಧ್ಯಕ್ಷರು ಕೇಳ್ತಾ ಇದ್ದಾರೆ, ಕೊಡಿ ರಿಪೋರ್ಟ್.
ಇಮಿಡಿಯೇಟ್ ಆಗಿ ಈ ಅರ್ಧ ಗಂಟೆ ಒಳಗಡೆ ನೀವು ಒಂದು ಸಿದ್ದಾಪುರಲ್ಲಿ ಒಂದು ಚೌರಿರಾವ್ ಅವರು ಡೆತ್ ಆದಾಗ ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ನಮಗೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈಗ ಇವರು ಅಧಿಕಾರಿಗಳು ಅಂತ IFS ಆಫೀಸರ್ ಇರುತ್ತೆ, ಒಂದು ಆನೆದು ಮಾನಿಟರ್ ಮಾಡೋಕ್ ಗೊತ್ತಿಲ್ಲ, ಹುಲಿಗಳನ್ನ ರಿಸರ್ಚ್ ಮಾಡೋಕ್ ಗೊತ್ತಿಲ್ಲ, ಬರೀ ನಾವು ಮರ ಕಡಿದ್ರೆ ಓಡ್ ಬರ್ತಾರೆ. ನಮ್ಮ ತೋಟದೊಳಗಡೆ ಟೂರಿಸ್ಟ್ ಯಾರು ಟೂರಿಸ್ಟ್ ಎಲ್ಲಿಂದ ಟೂರಿಸ್ಟ್ ಬರ್ತಾ ಇರೋದು? ನಾವು ಮಾಡ್ತಾ ಇರುವ ತೋಟದ ಮೇಂಟೆನೆನ್ಸ್ ಏನ ಗ್ರೀನರಿ ಇದೆ ಅದನ್ನ ನೋಡಕ್ಕೆ ಟೂರಿಸ್ಟ್ ಬರ್ತಾ ಇರೋದೇ ಹೊರತು ನೀವು ಮಾಡಿರುವಂತ ಪ್ರಾಣಿಗಳನ್ನ ನೋಡ್ಲಿಕ್ಕಲ್ಲ. ಆ ಪ್ರಾಣಿಗಳನ್ನ ಇಟ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ದೀರಲ್ರಿ, ಒಂದ್ ಜೀವನೇ ಹೋಯ್ತು. ಅದ್ರ ಜೊತೆ ಸ್ನಾನ ಮಾಡೋದಂತೆ ಟೂರಿಸ್ಟ್ಗಳು, ಆನೆ ಜೊತೆ ಸ್ನಾನ ಮಾಡಿಸೋದಂತೆ. ಇವ್ರೇನ್ ಕತ್ತೆ ಕಾಯಕ ಇರೋದು? ಆ ಮಹಿಳೆ ನೋಡಿ ಹೋಗಿ ಆನೆಯನ್ನ ಸ್ನಾನ ಮಾಡಿಸೋದಂತೆ ಟೂರಿಸ್ಟ್ಗಳು. ಇಲ್ಲಿ ಬಂದಾಗ ಹತ್ತಿಗೋಡಲ್ಲಿ ಆಂಬ್ಯುಲೆನ್ಸ್ ಹೋಗಾಗ ರೋಡ್ ಬ್ಲಾಕ್ ಆಗುತ್ತೆ. ಇವರಲ್ಲಿ ವಿಷಯ ಏನಾಗಿದೆ, 22 ಇದ್ದಂತಹ ಆನೆಗಳು ಇವತ್ತು 4ಕ್ಕೆ ಬಂದು ತಲುಪಿದೆ. ನಾನು ಒಬ್ಬ ವಿಜ್ಞಾನಿಯಾಗಿ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಆಗಿ ಪ್ರಸ್ತುತ ಕೊಡಗು ಮಾಡೆಲ್ ಫಾರೆಸ್ಟ್ನ ಅಧ್ಯಕ್ಷನಾಗಿ ವಿಜ್ಞಾನಿಯಾಗಿ ಮಾತಾಡ್ತಾ ಇರೋ ಒಂದು ಹಂತ. ಆದರೆ ಈಗ ಪ್ರಸ್ತುತ 3 ವರ್ಷದಿಂದ ರೈತನಾಗಿ ಸ್ವತಃ ನನ್ನ ಜಮೀನಿನಲ್ಲಿ ನನ್ನ ತೋಟದಲ್ಲೂ ಕೂಡ ಈ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಕೋರಿಕೆ ಇದು ಒಂದೇ ಒಂದು, ನಾವಿಲ್ಲಿ ಇಡೀ ಜಿಲ್ಲೆಯ ಆನೆಗಳ ತೊಂದರೆಯನ್ನ ನಾವು ಮಾತಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ. ನಾವು ತಿತಿಮತಿಯಿಂದ ಹಿಡಿದು ಲೋಕ್ಯದಿಂದ ಹಿಡಿದು ಮರಪಾಲದವರೆಗೆ ಇದ್ದಂತ ಕೆಲವು ಮಾಹಿತಿಗಳನ್ನ ಈಗಾಗಲೇ ನನ್ನ ಅಣ್ಣ ರಾಮಕೃಷ್ಣ ಅವರು ಕೊಟ್ಟಿದ್ದಾರೆ. ಇಲ್ಲ ಆಗಬೇಕಾಗಿದ್ದಂಥ ವಿಷಯಗಳು ಬಹಳ ಸಿಂಪಲ್. ಏನಿತ್ತು, ಒಂದು 5 ಆನೆಗಳು ತೋಟದಲ್ಲಿದೆ. ಆ ಆನೆಗಳಿಗೆ ನಾವು ಏನ್ ಮಾಡಿದ್ದೇವೆ, ಹೆಸರನ್ನು ಕೂಡ ಕೊಟ್ಟಿದ್ದೇವೆ, ಕುಳ್ಳ ಅಂತ, ಕೊಂಬ ಅಂತ. ನಮ್ಮ ಹತ್ರ ಮಾಹಿತಿ ಕೂಡ ಎಷ್ಟಿದೆ ಅಂತ ಹೇಳಿದ್ರೆ, ನನ್ನ ಸ್ಟೂಡೆಂಟ್ ಒಬ್ರು ಡಾಕ್ಟರ್ ತಿಮ್ಮಯ್ಯ ಅಂತ ಹೇಳಿ 18 ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಸ್ವಾಮಿ ಡಿಸ್ಟೆನ್ಸ್ ಅಲ್ಲಿ. ಯಾವ ಆನೆ ಎಷ್ಟೊತ್ತಿಗೆ ಎಲ್ಲಿಂದ ಹೊರಗಡೆ ಬರ್ತಾ ಇದೆ, ಹೇಗೆ ಅದು ಹೊರಗಡೆ ಹೋಗ್ತಾ ಇದೆ, ಇವೆಲ್ಲವೂ ಮಾಹಿತಿ ಇದೆ. ನಾವು ಇಷ್ಟೆಲ್ಲ ಮಾಹಿತಿಯನ್ನು ತಗೊಂಡು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ RRP, ಟೆರಿಟೋರಿಯಲ್, ವೈಲ್ಡ್ ಲೈಫ್ ಇವೆಲ್ಲವೂ ಸೇರಿ 32 ಜನ ಸ್ಟಾಫ್ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನು ಮಾತಾಡಿದ ಮೇಲೆ ಇತ್ತೀಚೆಗಷ್ಟೇ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಕರ್ನಾಟಕದ್ದು ಕುಮಾರ್ ಪುಷ್ಕರ್ ಅವರು ಬಂದಾಗ ನಾವು ಇಲ್ಲೊಂದು ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ತೀರ್ಮಾನಗಳೇನಾಯ್ತು, ಒಬ್ಬ ಕುಳ್ಳ ಇದ್ದಾನೆ, ಅವನು ಈ ರೈಲ್ವೆ ಬ್ಯಾರಿಕೇಡ್ ಒಳಗಡೆಯಿಂದ ನುಕ್ಕೊಂಡು ಹೊರಗಡೆ ದಾಟ್ತಾನೆ. ಅವನನ್ನ ಕೊಡಗು ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡಲೇ ಸ್ಥಳಕ್ಕೆ ಆಗಮಿಸುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಇದೇ ವೇಳೆ ಪ್ರತಿಭಟನೆಗೆ ಸಾಥ್ ನೀಡಿದ ಸಂಸದ ಯದುವೀರ್ ಮತ್ತು ಶಾಸಕ ಎಸ್ ಪೊನ್ನಣ್ಣ ಕಾಡಾನೆಗಳ ನಿಯಂತ್ರಣಕ್ಕೆ ಕಾನೂನು ರೂಪಿಸಲು ನ್ಯಾಯಯುತವಾಗಿ ಕೈಜೋಡಿಸುವುದಾಗಿ ಹೇಳಿದರು. ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುತ್ತಿದ್ದು, ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತಗೊಳ್ಳದ ಕಾರಣ ದುರಂತ ಘಟಿಸಿದೆ ಎಂದು ಎಸ್ ಪೊನ್ನಣ್ಣ ಹೇಳಿದರು. ಮುಂದಿನ ದಿನಗಳಲ್ಲಿ ಅರಣ್ಯ ಮಂತ್ರಿಗಳ ನಿಯೋಜನೆಯ ನಂತರ ವಿಶೇಷ ಸಭೆ ನಡೆಸಿ ಕಾರ್ಯಗತಗೊಳಿಸಲಾಗುವುದು ಎಂದು ಎಸ್ ಪೊನ್ನಣ್ಣ ಹೇಳಿದರು. ಕಾರ್ಯಕ್ರಮಗಳನ್ನು ನಾವು ಜಾರಿಗೊಳಿಸಿರುವಂಥದ್ದನ್ನು ತಾವು ನೋಡಿದ್ದೀವಿ. ಅದು ರೈಲ್ವೆ ಬ್ಯಾರಿಕೇಡಿಂಗ್ ಈಗ 12 ಕಿಲೋಮೀಟರ್ವರೆಗೂ ರೈಲ್ವೆ ಅಲ್ಲ 21 ಕಿಲೋಮೀಟರ್ವರೆಗೂ ಬ್ಯಾರಿಕೇಡಿಂಗ್ 2 ಡಿವಿಷನಲ್ಲಿ ಕೂಡ ಈ ಭಾಗದ ಆನೆಯ ಸಮಸ್ಯೆಗೆ ಬಹುಶಃ ಒಂದು 90-80 ಭಾಗದ ಪರಿಹಾರ ಬ್ಯಾರಿಕೇಡಿಂಗ್ ಮುಗಿದಾದ ನಂತರ ಪೂರ್ಣವಾಗಿಲ್ಲ. ಎಲಿಫೆಂಟ್ ಟ್ರೆಂಚಸ್ಸು ಮತ್ತು ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವುದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂಥದ್ದು, ಮತ್ತು ಟ್ರೆಂಚ್ಗಳನ್ನು ಸರ್ವಿಸ್ ಮಾಡಿ ಅದನ್ನು ಚಾಲನೆಗೆ ತರುವಂಥ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ, ಆಗುವಂಥದ್ದು ಕೂಡ ಆಗಿದೆ. ನಾವು ಕಳೆದ ರಿವಿಷನ್ ಮೀಟಿಂಗ್ ಆದಾಗ ಅದರಲ್ಲಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಾನು ಮಾಧ್ಯಮಗೋಷ್ಠಿಯನ್ನು ಮಾಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳುವಂಥದ್ದನ್ನು ಕೂಡ ಭಾಳ ವಿಸ್ತಾರವಾಗಿ ತಿಳಿಸಿದ್ದೀನಿ. ಇದೆಲ್ಲ ಅನುಷ್ಠಾನಕ್ಕೆ ತರಬೇಕಾದ್ರೆ ಸಮಯ ಸ್ವಲ್ಪ ಹಾಗೆ ಆಗ್ತದೆ. ಈಗ ಬ್ಯಾರಿಕೇಡಿಂಗ್ ಇದನ್ನು ಪೂರ್ಣಗೊಳ್ಳಬೇಕಂದ್ರೆ ತಿಥಿಮತಿ ಇದು ಬಹುಶಃ 1 ವರ್ಷ ಆಗ್ಬೋದು. ಮುಂದಿನ ತಿಂಗಳು 15 ಮಾಲ್ದಾರೆದು 3 ತಿಂಗಳು ಆಗ್ಬೋದು. ಅದರಿಂದ ಕಾರ್ಯಯೋಜನೆಗಳು ಬರ್ತಾ ಇದೆ. ಆದರೆ ಆನೆಗಳ ಸಂಖ್ಯೆ ಭಾಳ ಹೆಚ್ಚಾಗಿದೆ. ಮತ್ತು ಆನೆಗಳು ಕಾಡಿನಿಂದ ಹೊರಗಡೆ ಬಂದು ವಾಸ್ತವ ಹೊಡಿರುವಂಥದ್ದು ಕೂಡ, ಆನೆ ತೋಟದಲ್ಲೇ ವಾಸ್ತವ ಹೊಡಿರುವಂಥದ್ದು ಕೂಡ ವಾಸ್ತವ ವಿಚಾರ ಇದೆ, ಇರುವಂಥ ವಿಚಾರ ಇದೆ.
ಇದಕ್ಕೆ ಶಾಶ್ವತವಾದಂಥ ಪರಿಹಾರ ತರಲಿಕ್ಕೆ ನಾವು ಕಳೆದ ಬಾರಿ ಚರ್ಚೆ ಮಾಡಿದಾಗ ಸ್ಟೆರಿಲೈಸೇಷನ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಶಾಸಕರೆಲ್ಲ ಬರೀ ನಮ್ಮ ಭಾಗದ ಮಾತ್ರ ಅಲ್ಲ, ಎಲ್ಲ ಮಲೆನಾಡು ಭಾಗದ ಶಾಸಕರು ಸ್ಟೆರಿಲೈಸ್ ಮಾಡಬೇಕು ಅಂತ ಒತ್ತಡ ಇತ್ತು. ಇಲಾಖೆ ಅವರು ಅದನ್ನು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ಚರ್ಚೆ ಹಂತದಲ್ಲಿದ್ದು ಈಗ ಈ ಸರ್ಕಾರದಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಮುಂದಿನ ಸಚಿವರು ಯಾರಾಗ್ತಾರೆ ಅವರ ಮುಂದೆ ಅವರ ಜೊತೆ ಇದನ್ನು ಕ್ರಮ ವಹಿಸಲಿಕ್ಕೆ ಕೂಡ ನಾನಂತೂ ಬದ್ಧನಾಗಿದ್ದೀನಿ, ಅಷ್ಟೊಂದು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಯಾವುದೇ ಸಂದರ್ಭದಲ್ಲಿ ಕ್ರಮಗಳು ನಾವು ಹೇಳಿರುವಂಥ ವೇಗದಲ್ಲಿ ಆಗದೇ ಇದ್ದರೆ ಕೂಡ ಕ್ರಮಗಳು ಜರುಗ್ತಾ ಇದೆ. ಎಲ್ಲಾದರೂ ಅದು ಆಗಿಲ್ಲ, ಅನುಷ್ಠಾನಕ್ಕೆ ತರಲಿಕ್ಕಾಗಲಿಲ್ಲ, ನಾವು ತಿಳಿದಂತೆ ನಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಆಗ ಖಂಡಿತವಾಗಿ ನೀವು ಯಾವ ರೀತಿಯಾದಂಥ ಹೋರಾಟಕ್ಕೆ ಮುಂದೆ ಆಗ್ತಿರೋ ಅದಕ್ಕೆ ನಾನು ಕೂಡ ಬದ್ಧನಾಗಿದ್ದೇನೆ ಅಂತ ಹೇಳುವಂಥ ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರ್ಬೋದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗಬೇಕಾಗಿತ್ತು. ಯಾಕಂದರೆ ಆವಾಗಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಇದು ಒಂದು ಸತತವಾಗಿ ನಡೀತಾ ಇರುವಂಥದ್ದು. ಮತ್ತು ನಾವು ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯ ಒಂದು ಪರಿಹಾರ ಕೊಡದೇ ಇರುವಂಥದ್ದು ಏನು ನಮಗೂ ಕೂಡ ಒಂದು ಆಕ್ರೋಶ ಭಾಳ ಜಾಸ್ತಿನೇ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಜೊತೆಗಿರಿ. ಮತ್ತು ಇವತ್ತು ಅರಣ್ಯ ಅಧಿಕಾರಿಗಳು ಏನು ನಾವು ಸೂಚನೆ ಕೊಡ್ತೀವಿ, ಏನು ಸಲಹೆ ಕೊಡ್ತೀವಿ, ಅದರ ಮೇರೆಗೆ ಅದು ನೀವು ಅಧ್ಯಯನ ಮಾಡಿ, ಆದರೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ದಯವಿಟ್ಟು ಮುಂದುವರಿರಿ. ಮತ್ತು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ, ಕೊಡಗಿನ ಸಮಸ್ತ ಜನರು ಕೂಡ ನಿಮ್ಮ ಜೊತೆಗಿದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿಮ್ಗೆ ಯಾವುದೇ ಭಯ ಇರದೇ ಇರಲಿ. ಇಂಪ್ಲಿಮೆಂಟ್ ಮಾಡೋದು ಹೌದು, ಇದು ಕಷ್ಟ ಇರ್ಬೋದು, ಒಂದು ಭಾಳ ಒಂದು ಕ್ರಮ ತಗೊಳ್ಳೋದ್ರಲ್ಲಿ ಇದೇನು ನಮಗೇನು ಒಂದು ಸಂತೋಷ ತರುವಂಥದ್ದು ಇದು ಕ್ರಮನೂ ಇರಲ್ಲ. ಆದರೂ ಸಹ ನೀವು ತಗೊಳ್ಳೇಬೇಕಾಗಿದೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಎಲ್ಲರೂ ನೋಡಿದ್ದೀರಾ. ಇಂಥ ಒಂದು ಘಟನೆ ಮೂಲಕ ಇದು ನಾವು ಇದನ್ನ ಹೇಳುವಂಥದ್ದು ಒಂದು ಸನ್ನಿವೇಶ ಬರಲೇಬಾರ್ದಾಗಿತ್ತು. ಆದರೂ ಸಹ ಇವತ್ತು ಬಂದಿದೆ. ನಿಮ್ಮ ಮುಂದೆ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಒಂದು. ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್, ನಾಗರಹೊಳೆ ಪ್ರಭಾರ ಡಿಸಿಎಫ್ ಕಿರುಂಬನಂ ಹೋರಾಟಗಾರರ ಮನವಿ ಆಲಿಸಿ ಸರ್ಕಾರದಿಂದ ನಡೆಯುತ್ತಿರುವ ಯೋಜನೆ ಬಗ್ಗೆ ತಿಳಿಸಿದರು. ಪ್ರತಿಭಟನೆಯಿಂದ ಮೈಸೂರು ಗೋಣಿಕೊಪ್ಪ ಹೆದ್ದಾರಿ ಸುಮಾರು 5 ಗಂಟೆಗೂ ಹೆಚ್ಚು ಕಾಲ ಬಂದ್ ಆಗಿತ್ತು. ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಕೆಲವು ವಾಹನಗಳು ಪಾಲಿಬೆಟ್ಟ, ಮಾಲ್ದಾರೆ, ಪಿರಿಯಾಪಟ್ಟಣ ಮೂಲಕ ಪರ್ಯಾಯ ಮಾರ್ಗದಲ್ಲಿ ತೆರಳಬೇಕಾಯಿತು. ಆದರೆ ಸಾರಿಗೆ ವಾಹನಗಳ ಪ್ರಯಾಣಿಕರು ಕುಳಿತಲ್ಲೇ ಕಾಲ ಕಳೆದರು. ವಿವಿ ಅರುಣ್ ಕುಮಾರ್, ಚಿತ್ತಾರ ನ್ಯೂಸ್, ಗೋಣಿಕೊಪ್ಪಲು.